ನಮಸ್ಕಾರ ಎಲ್ಲ ಆತ್ಮೀಯರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೇಖನ ಗೋಶಾಲೆಗೆ ಆತ್ಮೀಯ ಸ್ವಾಗತ. ಭೂಮಿ ಮತ್ತು ಗೋಮಾತಾ ಸೇವೆ. ಭೂಮಿ ಮತ್ತು ಗೋಮಾತಾ ಸೇವೆ ಮಾಡೋದ್ರಿಂದ ನಾವು ಹೇಗೆ ನಮ್ಮ ಜೀವನದಲ್ಲಿ ಆರೋಗ್ಯಕರವಾಗಿ, ಸಂತೋಷವಾಗಿ, ಸಂಪದ್ಭರಿತವಾಗಿ, ಒಂದು ತೃಪ್ತಿಯಾಗಿ ಜೀವನ ಮಾಡಬಹುದು ಎಂಬ ಒಂದು ವಿಷಯದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ವಿಷಯ ಏನಕ್ಕೆ ಬಂತು ಅಂದರೆ, ನಾವು ಕಳೆದ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಗೋಶಾಲೆಯಲ್ಲಿ ಗೋಗ್ರಾಸ ಸೇವಾ ಎಂಬ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ, ಅಂದರೆ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದ್ದಾರೆ ಮತ್ತು ಸುಮಾರು ಜನಕ್ಕೆ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ಈ ಸೇವೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಂತ ಅನ್ನಿಸ್ತು. ಏನಕ್ಕಂದರೆ, ಈಗ ಜಸ್ಟ್ ನಾವೊಂದು 30-40 ವರ್ಷ ಹಿಂದೆ ಹೋದರೆ, ಅಂದರೆ 80ನೇ ದಶಕ ಮತ್ತು 90ನೇ ದಶಕದಲ್ಲಿ ನೋಡಿದಾಗ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಬ್ಬರು ಮನೆ ಮುಂದೆನೂ ಗೋಮಾತೆ ಮತ್ತು ನಂದಿಗಳನ್ನ ಸಾಕ್ತಾಯಿದ್ರು. ಮತ್ತು ಅವರು ಈ ಗೋಮಾತೆ ಮತ್ತು ನಂದಿಗಳನ್ನ ಸಾಕೋದ್ರಿಂದ ಯಾವುದೇ ಒಂದು ವಾಣಿಜ್ಯ ಉದ್ದೇಶದಿಂದ ಸಾಕ್ತಾ ಇರಲಿಲ್ಲ. ಅವರು ಗೋಮಾತೆಯನ್ನು ಒಂದು ಮನೆ ಸದಸ್ಯರಾಗಿ ನೋಡ್ತಾಯಿದ್ರು. ಬಟ್ ಇದನ್ನು ನಾವು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿದಾಗ, ನಮ್ಮ ಸನಾತನ ಧರ್ಮದಲ್ಲಿ ಏನೇ ಒಂದು ಕೆಲಸ ಮಾಡಿದ್ರೂ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಅಂದರೆ ನೀವು ಯಾರೇ ನೋಡ್ಬೋದು, ಅಂದರೆ ಮೊದಲು ಮನುಷ್ಯನ ಜೀವಾವಧಿ ಮಿನಿಮಮ್ ಅಂದರೆ 100 ವರ್ಷದ ಮೇಲೆ ಬದುಕ್ತಾಯಿದ್ರು. ಇದಕ್ಕೆ ನನ್ನ ಅಭಿಪ್ರಾಯ, ಇದಕ್ಕೆ ಮೂಲ ಕಾರಣ ಪ್ರತಿಯೊಬ್ಬರು ಭೂಮಿಗೆ ಮತ್ತು ಗೋಮಾತೆನ ಸೇವೆ ಮಾಡ್ತಾಯಿದ್ರು, ಒಂದು ದೈವ ಭಕ್ತಿಯಿಂದ ನೋಡ್ತಾಯಿದ್ರು. ಈ ಭೂಮಿಯಲ್ಲಿ ಮತ್ತು ಗೋಮಾತೆಯಲ್ಲಿ ಅವರು ಯಾವುದೇ ಒಂದು ವಾಣಿಜ್ಯ ಉದ್ದೇಶ ನೋಡ್ತಾ ಇರಲಿಲ್ಲ. ಅದರಿಂದ ಅದು ಒಂಥರ ಅವರಿಗೆ ಆರೋಗ್ಯಕ್ಕೆ ಭಾಳ ಉಪಯೋಗ ಆಗ್ತಾಯಿತ್ತು. ಯಾವ ರೀತಿ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ, ಒಂದು ಮನೆಯಲ್ಲಿ ಹಸುಗಳನ್ನ ಮನೆ ಮುಂದೆ ಸಾಕ್ತಾಯಿದ್ರು ಮತ್ತು ಕೊಟ್ಟಿಗೆಯಲ್ಲಿ ಕಟ್ತಾಯಿದ್ರು, ಆಯಿತಾ. ಈಗ ನಾವೇನೀಗ ವಾಸ್ತು ಅಂತ ಹೇಳ್ತೀವಲ್ಲ, ವಾಸ್ತು ಅನ್ನೋದು ಅದೊಂದು ಅಂದರೆ ಮೂಢನಂಬಿಕೆ ಅಲ್ಲ, ಅದೊಂದು ಸೈನ್ಸ್. ಅಂದರೆ ನಾವು ಮನುಷ್ಯರು ನೇಚರ್ ಜೊತೆ ಬೆರೆತು ಯಾವ ರೀತಿ ಬೆರೆತು ಜೀವನ ಮಾಡಬೇಕನ್ನೋದೇ ವಾಸ್ತು. ಅಂದರೆ ಈಗ ಮನೆ ಮುಂದೆ ನಾವು ಗೋವುಗಳನ್ನು ಕಟ್ಟೋದ್ರಿಂದ ಅದೇನು ಗೋಗಳು ಗೋಮಯ ಮತ್ತು ಗೋಮೂತ್ರ ಏನು ಮನೆ ಮುಂದೆ ಹಾಕುತ್ತಲ್ಲ, ಅದು ಒಂದು ಆ್ಯಂಟಿ ರೇಡಿಯೇಷನ್ ಮತ್ತು ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ ಆಗಿ ಕೆಲಸ ಮಾಡ್ತಾಯಿತ್ತು. ಅಂದರೆ ಯಾವುದೇ ಒಂದು ಹುಳಗಳು, ಕೀಟಗಳು ಅದು ಹೊರಗಡೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಇದಕ್ಕೆ ನೆಗೆಟಿವ್ ಎನರ್ಜಿನ ತಡೆಯೋ ಶಕ್ತಿ ಇದೆ. ಅಂದರೆ ಏನಕ್ಕೆ ವಾಸ್ತು ಅನ್ನೋ ವಿಷಯ ಬಂತು ಅಂದಾಗ, ಯಾವುದೇ ಮನೆ ಮುಂದೆ ಹಸು ಅಂದರೆ ನಮ್ಮ ಗೋಮಾತೆಯನ್ನು ಕಟ್ಟೋದ್ರಿಂದ ನೆಗೆಟಿವ್ ಎನರ್ಜಿ ಮನೆಯೊಳಗಡೆ ಬರ್ತಾ ಇರಲಿಲ್ಲ. ಈ ಒಂದು ಕಾರಣದಿಂದ ಪ್ರತಿಯೊಬ್ಬರು ಮನೆಯೊಳಗಡೆ ಆರೋಗ್ಯಕರವಾಗಿರ್ತಾಯಿದ್ರು ಮತ್ತು ಒಂದು ನೆಮ್ಮದಿ ಜೀವನ ಮಾಡ್ತಾಯಿದ್ರು, ಆಯಿತಾ. ಇದೊಂದು ರೀಸನ್ನಿಗೆ ನಾವು ಗೋವನ್ನು ಸೇವೆ ಮಾಡಲೇಬೇಕು. ಎರಡನೇದು, ಗೋವು ಕಟ್ಟೋದ್ರಿಂದ ಅದರಿಂದ ಬರೋ ಹಾಲನ್ನು ಮೊಸರು ಮಾಡಿ, ತುಪ್ಪ ಮಾಡಿ, ಅದನ್ನು ಅಂದರೆ ಓನ್ಲಿ ಓನ್ ಪರ್ಪಸ್, ಅಂದರೆ ಅವ್ರ ಮನೆಗೋಸ್ಕರ ಮಾತ್ರ ಉಪಯೋಗ ಮಾಡ್ತಾಯಿದ್ರು. ಅದು ಸೇವನೆ ಮಾಡೋದ್ರಿಂದ, ಅಂದರೆ ಈಗ ಎಲ್ಲ ಡಾಕ್ಟ್ರುಗಳು ಹೇಳ್ತಾರೆ, ನಮ್ಮ ದೇಸಿ ಹಸುವಿನ ಹಾಲನ್ನು 1 ಟೈಮ್ ಕುಡಿಬೇಕು, ದೇಸಿ ಹಸು ಮಜ್ಜಿಗೆನ 1 ಟೈಮ್ ಕುಡಿಬೇಕು, ದೇಸಿ ಹಸು ತುಪ್ಪವನ್ನು 3 ಟೈಮು ಕುಡಿಯೋದ್ರಿಂದ ನ್ಯಾಚುರಲಾಗಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ಒಂದು ರೋಗ ಬಂದರೂ ಅದು ತಡೆಯೋದಕ್ಕೆ ಶಕ್ತಿ ನಮಗೆ ನಮ್ಮ ದೇಹಕ್ಕೆ ಬರುತ್ತೆ. ಒಂದು, ಹಾಲಿನ ಉಪಯೋಗ ಆಗ್ತಾಯಿತ್ತು. ಎರಡನೇದು, ಅದೇನು ನಮ್ಮ ಗೋಮಯ ಮತ್ತು ಗೋಮೂತ್ರವನ್ನು ಕೊಡುತ್ತಲ್ಲ, ಅಂದರೆ ಗೋಮಯ ಅಂದರೆ ಸಗಣಿ. ಈ ಸಗಣಿ ಅಂದರೆ ಗಣಿ, ಅದೊಂದು ಗಣಿ ಇದ್ದಂಗೆ ಲಕ್ಷ್ಮಿ. ಮತ್ತು ಗಂಜಲ ಅಂದರೆ ಗಂಗಾಜಲ. ಅಂದರೆ ಗಣಿಗೂ ಮತ್ತು ಗಂಗಾಜಲಕ್ಕೂ ಈಕ್ವಲ್ ಆದದ್ದು ನಮ್ಮ ಸಗಣಿ ಮತ್ತು ಗೋಮೂತ್ರ. ಇದನ್ನು ಅವರು ಕೃಷಿಗೆ ಬಳಸ್ತಾಯಿದ್ರು. ಕೃಷಿ ಬಳಸೋದ್ರಿಂದ ಕೃಷಿಗೆ ಬೇಕಾಗಿರೋ, ಅಂದರೆ ನಮ್ಮ ಭೂಮಿಗೆ ಬೇಕಾಗಿರೋ ಫಲವತ್ತತೆಯಾದ
ಪೋಷಕಾಂಶಗಳು, ಜೀವಾಣುಗಳು ಉತ್ಪತ್ತಿ ಆಗ್ತಾಯಿದ್ರು. ಇದರಿಂದ ಭೂಮಿ ಭಾಳ ಫಲವತ್ತತೆ ಆಗ್ತಾಯಿತ್ತು. ಇದರಿಂದ ಅಲ್ಲಿ ಬೆಳೆಯೋ ಒಂದು ಪ್ರತಿಯೊಂದು ಬೆಳೆನೂ ಮನುಷ್ಯನ ದೇಹಕ್ಕೆ ಭಾಳ ಒಂದು ಅನುಕೂಲ ಆಗ್ತಿತ್ತು. ಅಂದರೆ ಅದನ್ನು ನಾವು ಸೇವನೆ ಮಾಡೋದ್ರಿಂದ ಅದರಿಂದನೂ ನಾವು ಹೆಚ್ಚು ಆರೋಗ್ಯಕರವಾಗಿ ಇರ್ತಾಯಿದ್ವಿ. ಈ ಥರ ಮತ್ತು ನಾವು ಮೊದಲು ಏನು ಮಾಡ್ತಾಯಿತ್ತು, ಈ ಥರ ಗ್ಯಾಸ್ ಸ್ಟವ್ ಮತ್ತು ಸೀಮೆಎಣ್ಣೆ ಆ ಥರ ಎಲ್ಲ ಉಪಯೋಗ ಮಾಡ್ತಾ ಇರಲಿಲ್ಲ. ಈ ಬೆರಣಿ ಇರುತ್ತಲ್ಲ, ಅದನ್ನು ಒಲೆಗೆ ಹಚ್ಬಿಟ್ಟು ಅದರಿಂದ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಮತ್ತು ಅದು ಬೆರಣಿಯಿಂದ ಬರೋ ಹೊಗೆ ಮತ್ತೆ ಅದು ಮನೆಯನ್ನು ಶುದ್ಧಿ ಮಾಡ್ತಾಯಿತ್ತು. ಅಂದರೆ ಇದು ಒಂದಕ್ಕೊಂದು ಲಿಂಕು. ಮತ್ತು ಈ ಗೋಮಯನ ನಾವು ಭೂಮಿಗೆ ಹಾಕಿದ ತಕ್ಷಣವೇ ಅಂದರೆ ಗೊಬ್ಬರವಾಗಿ ಅಲ್ಲಿ ಎರೆಹುಳು ಆಟೋಮೆಟಿಕಾಗಿ ಜಾಸ್ತಿ ಉತ್ಪತ್ತಿ ಆಗ್ತಿತ್ತು. ಎರೆಹುಳು ಒಂದು ರೈತರ ಮಿತ್ರ ಅಂತ ಹೇಳ್ತೀವಿ. ಅಂದರೆ ಅದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಪ್ರತಿದಿನ ಒಂದು 8 ಬಾರಿ ಭೂಮಿ ಒಂದು 50 ಅಡಿ ಆಳವರೆಗೂ ಹೋಗಿ 8 ಸಲ ಬರುತ್ತೆ. ಅಂದರೆ ಒಂದು ಪೈಪನ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಒಂದು ಎಕರೆನಲ್ಲಿ ಲಕ್ಷಾಂತರ ಎರೆಹುಳುಗಳಿರುತ್ತೆ. ಈ ಥರ ಮಾಡೋದ್ರಿಂದ ಏನಾಗ್ತಾಯಿತ್ತು, ಬರೋ ಮಳೆ ನೀರೆಲ್ಲ ಡೈರೆಕ್ಟಾಗಿ ಅಂತರ್ಜಲಕ್ಕೆ ಹೋಗ್ತಾಯಿತ್ತು ಮತ್ತು ಒಂದು ಭೂಮಿಗೆ ಬೇಕಾದ ಫಲವತ್ತತೆ ಸಿಗ್ತಾಯಿತ್ತು. ಅಂದರೆ ಇದು ಒಂದಕ್ಕೊಂದು ಯಾವ ರೀತಿ ಸರ್ಕಲ್ ಇತ್ತು ಅಂದರೆ, ನಾವು ಜಸ್ಟ್ ಗೋಮಾತೆ ಸೇವೆ ಮಾಡೋದ್ರಿಂದ ಅದರಿಂದ ನಮಗೆ ಹಾಲು ಬರ್ತಾಯಿತ್ತು. ಅದನ್ನು ನಾವು ದೇಹಕ್ಕೆ ಸೇವನೆ ಮಾಡೋದ್ರಿಂದ ಹಾಲಿಂದ ಮೊಸರು ಮಾಡಿ, ಮೊಸರಿಂದ ಮಜ್ಜಿಗೆ ಮಾಡಿ, ಅದನ್ನು ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡೋದ್ರಿಂದ ಅದು ನಾವು ದೇಹಕ್ಕೆ ಉಪಯೋಗ ಮಾಡೋದ್ರಿಂದ ನಮ್ಮದು ದೇಹ ಸ್ವಸ್ಥವಾಗಿ ಇರ್ತಾಯಿತ್ತು. ಮತ್ತು ಗೋಮಯ ಗೋಮೂತ್ರವನ್ನು ಅಡುಗೆ ಮಾಡೋದಕ್ಕೆ ಬೆರಣಿ ಉಪಯೋಗಿಸಿ ಗೋಮಯ ಗೋಮೂತ್ರವನ್ನು ಒಂದು ಗೊಬ್ಬರ ಆಗಿ ಭೂಮಿಗೆ ಉಪಯೋಗ ಮಾಡೋದ್ರಿಂದ ಭೂಮಿ ಬಂದುಬಿಟ್ಟು ಫಲವತ್ತತೆಯಾಗಿ ನಮಗೆ ಹೆಚ್ಚೆಚ್ಚು ಬೆಳೆ ಒಂಥರ ಸ್ವಸ್ಥವಾದ ಬೆಳೆ ಬೆಳೀತಾಯಿದ್ವಿ. ಇದರಿಂದ ನಮಗೆ ಒಂದು ಆರೋಗ್ಯಕರ ಬದುಕು ಸಿಗ್ತಾಯಿತ್ತು. ಯಾವಾಗ ಇದು ಭೂಮಿ ಮತ್ತು ಗೋಮಾತೆಯನ್ನು ನಾವು ಪೂಜ್ಯ ದೃಷ್ಟಿಯಿಂದ ಬಿಟ್ಟು ವಾಣಿಜ್ಯ ದೃಷ್ಟಿಯಿಂದ ಶುರು ಮಾಡಿದ್ವಲ್ಲ, ಆವಾಗ ನಾವು ನಮ್ಮ ದೇಶೀಯ ಹಸುವನ್ನು ಸೇವೆ ಮಾಡೋದು ನಿಲ್ಲಿಸಿ ವಿದೇಶಿ ಹಸುಗಳ ವ್ಯಾಮೋಹಕ್ಕೆ ಒಳಗಾಗಿ ಅದನ್ನು ಸಾಕೋದಕ್ಕೆ ಶುರು ಮಾಡಿದ್ವಿ. ಅದು ಸಾಕೋದಕ್ಕೆ ಶುರು ಮಾಡಿದ ತಕ್ಷಣವೇ ನಮಗೆ ಬೇಡದೇ ಇರೋ ಕಾಯಿಲೆಗಳೆಲ್ಲ ಬರೋಕ್ಕೆ ಶುರುವಾಯಿತು. ಯಾವಾಗ ನಮ್ಮ ದೇಶೀಯ ಹಸುಗಳ ಸಂಖ್ಯೆ ಕಮ್ಮಿ ಆಯಿತಲ್ಲ, ಆವಾಗ ನಮಗೆ ಭೂಮಿಗೆ ಬೇಕಾಗಿರೋ ಗೊಬ್ಬರ ಪ್ರಮಾಣವೂ ಕಮ್ಮಿ ಆಯಿತು. ಇದಕ್ಕೆ ರಿಪ್ಲೇಸ್ಮೆಂಟಾಗಿ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಬಂತು. ಇದು ಬಂದಿದ್ದ ತಕ್ಷಣವೇ ಏನು ಭೂಮಿಯ ಫಲವತ್ತತೆ ಹಾಳಾಗೋಯಿತು, ಎರೆಹುಳನೂ ನಾಶವಾಯಿತು. ಮತ್ತು ಈ ಬೀಳೋ ಮಳೆಯನ್ನು ಶೇಖರಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಏನಿತ್ತಲ್ಲ, ಎರೆಹುಳು ಮಾಡ್ತಾಯಿತ್ತಲ್ಲ, ಅದು ಹಾಳಾಗೋಯಿತು. ಇದರಿಂದ ಅಂತರ್ಜಲ ಮಟ್ಟನೂ ಕುಸಿತು. ಈ ರೀತಿ ಒಂದಕ್ಕೊಂದು ಲಿಂಕ್ ಆಗಿಬಿಟ್ಟು ಇವತ್ತು 100-110 ವರ್ಷ ಬದುಕ್ತಿದ್ದ ಮನುಷ್ಯ ಇವತ್ತು 50-60 ವರ್ಷಕ್ಕೆ ಬಂದಿದ್ದಾನೆ. ಅದರಿಂದ ನನಗನ್ನಿಸ್ತಿರೋದು, ನಾವು ಪ್ರತಿಯೊಬ್ಬರೂ ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಗೋಮಾತೆ ಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ, ಏನು ನಮಗೆ ಸ್ವತಂತ್ರ ಬಂದಾಗ ಸುಮಾರು 140 ಕೋಟಿ ಸಂಖ್ಯೆಯಷ್ಟಿದ್ದ ಗೋಮಾತೆಗಳು ಇವತ್ತು 4 ಕೋಟಿಗೆ ಬಂದಿದೆ. ಇದು ಮತ್ತೆ ನಾವು 4 ಕೋಟಿಯಿಂದ 140 ಕೋಟಿಗೆ ತೊಗೊಂಡೋದಾಗ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಪೌಷ್ಟಿಕಾಂಶ ಹಾಲು ಸಿಗುತ್ತೆ, ಬೆಣ್ಣೆ ಸಿಗುತ್ತೆ, ಮೊಸರು, ಮಜ್ಜಿಗೆ ಮತ್ತು ತುಪ್ಪ ಸಿಗುತ್ತೆ. ಇದರಿಂದ ಮನುಷ್ಯನಿಗೆ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಮತ್ತು ಗೋಮಾತೆ ಕೊಡೋ ಸಗಣಿ ಮತ್ತು ಗದ್ದಲವನ್ನು ನಾವು ಕೃಷಿಗೆ ಮತ್ತು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳಿಗೆ ಉಪಯೋಗ ಮಾಡಿದಾಗ, ಒಂದು ಪೂಜೆ ಮಾಡಿದಾಗ ಸಗಣಿನ ಉಪಯೋಗಿಸಿ ಪೂಜೆ ಮಾಡಿದಾಗ ಧೂಪಬತ್ತಿ ಇರ್ಬೋದು, ಬೆರಣಿಗಳನ್ನು ಸುಟ್ಟಾಗ ಹೋಮ ಮಾಡೋದಕ್ಕೆಲ್ಲ ನಮ್ಮ ವಾತಾವರಣವೂ ಶುದ್ಧಿ ಆಗುತ್ತೆ. ಈ ಗೋಮಯವನ್ನು ನಾವು ಭೂಮಿಗೆ ಗೊಬ್ಬರವಾಗಿ ಉಪಯೋಗ ಮಾಡಿದಾಗ ನಮ್ಮ ಭೂಮಿನೂ ಫಲವತ್ತತೆ ಹೆಚ್ಚಾಗಿ ಮತ್ತು ಎರೆಹುಳುಗಳು ಸಂಖ್ಯೆ ಹೆಚ್ಚಾಗಿ ಎರೆಹುಳು ತನ್ನ ಕೆಲಸನ ಶುರು ಮಾಡಿ ಬರೋ ಮಳೆ ನೀರು ಅದು ಇಂಗು ಗುಂಡಿಯಾಗಿ ಪರಿವರ್ತನೆಯಾಗಿ ಎರೆಹುಳುಗೆ ಏನೀಗ ಹೋಲ್ ಮಾಡಿ ದಿವಸಕ್ಕೆ 8 ಸಲ 50 ಅಡಿ ಹೋಗಿ ಕೀಳಿಂದ ಮೆರಡೆಯಿಂದ ಹೋಗಿ ಬರುತ್ತಲ್ಲ, ಆ ಥರ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಬರೋ ಮಳೆ ನೀರು ಭೂಮಿಗೆ ಹೋಗಿ ಅದು ಕ್ಲೀನಾಗಿ ಹಿಂಡ್ಕೊಂಡು ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಇದು ಅಂದರೆ ನೀವು ಯಾವುದೇ ಒಂದರಲ್ಲಿ ಈಗ ಮನುಷ್ಯನಿಗೆ ಬೇಕಾಗಿರೋ ಆರೋಗ್ಯ ಮತ್ತು ಸಂತೋಷ ಮತ್ತು ಸಂಪತ್ತು ಇದನ್ನೆಲ್ಲ ಗಳಿಸ್ಬೇಕಂದ್ರೆ ಇದಕ್ಕೆ ಮೇಯ್ನು ಬೇಕಾಗಿರೋದೇ ನಾವು ಎಲ್ಲರೂ ಪ್ರತಿಯೊಬ್ಬರು ಮಾಡಬೇಕಾದ್ದು ಗೋಮಾತಾ ಸೇವೆ ಮಾಡಲೇಬೇಕು. ಗೋಮಾತಾ ಸೇವೆ ಮಾಡಿದ್ರೆ ನಾವೀಗೇನು ಒಂಥರ ಡಿಪ್ರೆಷನ್ನು, ಹೆಲ್ತ್ ಇಶ್ಯೂಸು ಫೇಸ್ ಮಾಡ್ತಾಯಿದ್ದೆಲ್ಲ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಬೋದು.
ಅದರಿಂದ ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡ್ತಾ ಇರೋದು, ಪ್ರತಿಯೊಬ್ಬರೂ ಗೋಗ್ರಾಸ ಸೇವೆಗೆ ಸದಸ್ಯರಾಗಿ. ಇದು ನಮ್ಮ ಗೋಶಾಲೆಯಲ್ಲೇ ಅಂತಲ್ಲ, ನೀವು ಎಲ್ಲಿ ಬೇಕಾದ್ರೆ ಇದನ್ನು ಮಾಡ್ಬೋದು. ಈಗ ಸಿಂಪಲ್ ಕಾನ್ಸೆಪ್ಟ್ ಏನಂದರೆ, ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಗೋಗ್ರಾಸ ಸೇವೆ ಮಾಡಿದಾಗ ಈ ಹಸುಗಳನ್ನ ಸಾಕೋರಿಗೂ ಒಂದು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಯಾವ ರೀತಿ ನೀವು ಪ್ರತಿಯೊಬ್ಬರು ಗೋ ಸೇವೆಯಲ್ಲಿ ತೊಡಗಿಸ್ಕೊಳ್ಬೋದು ಅಂದರೆ, ಒಂದು ನಮ್ಮ ಲೇಖನ ಗೋಶಾಲೆಯಲ್ಲಿ ಗೋಗ್ರಾಸ ಸೇವೆಗೆ ಸದಸ್ಯರಾಗ್ಬೋದು. ಇಲ್ಲ ಇನ್ನೊಂದು ನೀವೇ ಮನೆಗಳಲ್ಲಿ ಗೋಮಾತೆನ ಸಾಕ್ಬೋದು. ಇಲ್ಲ ನಿಮ್ಮ ಹಳ್ಳಿ ಕಡೆ ಯಾರನ್ನ ನಮ್ಮ ದೇಸಿ ಹಸುವನ್ನ ಸಾಕ್ತಾಯಿದ್ರೆ ಅವ್ರಿಗೆ ಒಂದು ಆರ್ಥಿಕ ಸಹಾಯ ಮಾಡ್ಬೋದು. ಇಲ್ಲ ಯಾರು ದೇಸಿ ಹಸುಗಳನ್ನ ಸಾಕಿ ಹಾಲನ್ನು ಬಿಟ್ಟು ಗೋಮಯ ಈ ಪಂಚಗವ್ಯ ಉತ್ಪನ್ನಗಳನ್ನು ಮಾಡ್ತಾರಲ್ಲ, ಅವರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಅವ್ರ ಕಡೆಯಿಂದ ನೀವು ಪಂಚಗವ್ಯ ಉತ್ಪನ್ನಗಳನ್ನು ಖರೀದಿ ಮಾಡ್ಬೋದು. ಇದೇ ಥರ ನಾನಾ ರೀತಿಯಲ್ಲಿ ನೀವು ಗೋಸೇವೆ ಮಾಡ್ಬೋದು. ಅಂದರೆ ಗೋಸೇವೆ ಅಂದರೆ ಹಸುಗಳನ್ನ ಸಾಕೋದೇ ಒಂದು ಗೋಸೇವೆ ಅಂತಲ್ಲ, ನಿಮ್ಮ ಕೈಲಾದಷ್ಟು ಅಂದರೆ ಒಂದು ಡೈಲಿ ಒಂದು ಬಾಳೆಹಣ್ಣು ತಿನ್ಸಿದ್ರು ಅದು ಸಹ ಒಂದು ಗೋಸೇವೆನೇ. ಇನ್ನೊಂದು ನನ್ನ ಮನವಿ ಏನಂದರೆ, ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವಲ್ಲ, ಅಂದರೆ ಈಗ ಒಂದು ಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟ ಚತುರ್ಥಿ ಇರ್ಬೋದು, ಮತ್ತು ಈ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಮತ್ತು ನಿಮ್ಮ ಮನೆಗಳಲ್ಲಿ ಏನೋ ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಆ ಟೈಮಲ್ಲಿ ದಯವಿಟ್ಟು ಒಂದು 15ರಿಂದ 20 ನಿಮಿಷ ಸಮಯಾವಕಾಶ ಮಾಡಿಕೊಟ್ರೆ ನಮ್ಗೆ ಗೊತ್ತಿರೋ ಈ ಗೋಸೇವೆ ಮಾಹಿತಿಯನ್ನು ಎಲ್ರಿಗೂ ಹಂಚ್ಕೊಳ್ಳೋಕ್ಕೆ ಒಂದು ವೇದಿಕೆ ಸಿಕ್ತಂಗಾಗುತ್ತೆ. ಈ ಥರ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ, ಏನಕ್ಕೆ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ತೀವಿ ಅಂದರೆ, ಅಲ್ಲಿ ಬರೋರೆಲ್ಲ ಒಂದು ಪೂಜಾ ಮನೋಭಾವದಿಂದ ಬರ್ತಾರೆ. ಅಲ್ಲಿ ನಾವು ನಮ್ಮ ಗೋಮಾತೆ ಬಗ್ಗೆ ಹೇಳಿದಾಗ ಖಂಡಿತವಾಗಿ ಅವರೆಲ್ಲ ಕೇಳಿಸ್ಕೊಳ್ತಾರೆ. ಬೇರೆ ಕಾರ್ಯಕ್ರಮದಲ್ಲಿ ಯಾರಿಗೂ ಅದೊಂದು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಅದರಿಂದ ಈ ರೀತಿ ಇನ್ನೂ ನಾನಾ ಥರ ನಿಮಗೆ ಯಾವ ರೀತಿ ಸೇವೆ ಮಾಡೋದಕ್ಕೆ ಅವಕಾಶ ಆಗುತ್ತೋ ಆ ರೀತಿ ಸೇವೆ ಮಾಡೋದ್ರಿಂದ ಖಂಡಿತವಾಗಿ ನಾವೇನೀಗ ಆರೋಗ್ಯ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಈಗ ಒಂದು ಪ್ರತಿಯೊಂದು ಸಮಸ್ಯೆನೂ ನಾವು ನಿವಾರಣೆ ಮಾಡ್ಕೊಬೋದು. ಇಷ್ಟು ಮಾಹಿತಿನ ಹಂಚ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನಗಳಿಗೆ ಇದನ್ನು ಶೇರ್ ಮಾಡಿ ಈ ಒಂದು ಗೋ ಸೇವೆಗೆ ನೀವು ಪಾಲ್ಗೊಳ್ಬೇಕಾಗಿ ಪ್ರತಿಯೊಬ್ಬರಿಗೂ ಮನವಿ ಮಾಡ್ತೀನಿ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.